ಇದು ಕೂಡ ಉದ್ಭವ ಮೂರ್ತಿ ಹೆಂಗೆ ಏನು ಅಂತ ಮುಂದೆ ಹೇಳ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಪುರುಷರು ಹಾಗೆ ಭಕ್ತರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ರು ಫ್ರೆಂಡ್ಸ್. ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಅತ್ತೆ ಸ್ವಲ್ಪ ಈ ಕಡೆ ನೋಡ್ರಿ ಅತ್ತೆ, ನಿಮ್ಮ ಅಕ್ಕ ಎಲ್ಲರೂ ನೋಡ್ತಾರೆ ಸ್ವಲ್ಪ ಕರ್ನಾಟಕದವರು. ಪಾದರಕ್ಷೆಗಳು ಸ್ವಚ್ಛತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾವು ಇವತ್ತು ಹೊರಟಿರೋದು ಸುಗೂರ್ಗೆ. ಇದು ಬಂದುಬಿಟ್ಟು ಬೆಳ್ಳಾರಿ ಡಿಸ್ಟಿಕ್ ಹಾಗೆ ಸಿರುಗುಪ್ಪ ತಾಲೂಕಲ್ಲಿ ಬರೋದು. ನಾವು ಈ ಊರು ಏನಂದರೆ ನಮ್ಮ ಅತ್ತೆ ತವ್ರ ಮನೆ ಎಲ್ಲ ಇಲ್ಲೇ ಇರೋದು. ಅವ್ರ ರಿಲೇಟಿವ್ಸ್ ಕೂಡ ಇಲ್ಲೇ ಇರ್ತಾರೆ. ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾವು. ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಗುರುಪಾದೇಶ್ವರ ಮಠ ಅಂತ. ಇಲ್ಲಿ ಗುರುಪಾದೇಶ್ವರ ತಾತ ಇದ್ರು. ಸೊ ಹಾಗಾಗಿ ಈ ಮಠಕ್ಕೆ ಗುರುಪಾದೇಶ್ವರ ಮಠ ಅಂತ ಹೆಸರಿರೋದು. ಅವರು ಏನಂದ್ರೆ ಫ್ರೆಂಡ್ಸ್ ಪವಾಡ ಪುರುಷರು ಹಾಗೆ ಭಕ್ತರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ರು. ಈ ಕುಷ್ಠರೋಗ ಬಂದಿರೋದು ಅಥವಾ ಅವ್ರ ಹುಷಾರಿಲ್ಲದೆ ಇರೋದು, ಬರಗಾಲ ಬಂದಿರೋದು, ಮಕ್ಕಳಾಗದೆ ಇರೋರಿಗೆ ಎಲ್ಲ ಪರಿಹಾರ ಮಾಡೋದು, ಈ ಥರ ಎಲ್ಲ ಅವ್ರ ಭಕ್ತರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ರು. ಇಲ್ಲಿ ಅವರ ಸಮಾಧಿ ಇದೆ. ಆ ಸಮಾಧಿಯನ್ನೇ ಇವರು ಅಲ್ಲಿ ಊರಿನವರೆಲ್ಲ ಸೇರಿಬಿಟ್ಟು ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸಾವಿರಾರು ಭಕ್ತರುಗಳೆಲ್ಲ ಇಲ್ಲಿ ಜಾತ್ರೆ ಕೂಡ ಮಾಡ್ತಾರೆ. ವರ್ಷ ಜಾತ್ರೆ ಕೂಡ ಆಗುತ್ತೆ. ಹಾಗೆ ಇಲ್ಲಿ ಜನ ಈ ದೇವಸ್ಥಾನಕ್ಕೆ ತುಂಬ ನಡ್ಕೋತಾರೆ ಫ್ರೆಂಡ್ಸ್. ಅಂದರೆ ಇಷ್ಟೊಂದು ಪವಾಡಗಳು ನಡೆದಿರೋದ್ರಿಂದ ಎಲ್ಲ ಭಕ್ತರು ಕೂಡ ಇಲ್ಲಿ ಪೂಜೆನ ಮಾಡಿಸ್ತಾರೆ. ಹಾಗೆ ನಾವು ಕೂಡ ಬಂದ್ಬಿಟ್ಟು ಅಂದರೆ ಒಳಗಡೆ ಬಂದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ಸು ಇಷ್ಟ ಆಯಿತು ಫ್ರೆಂಡ್ಸ್ ನನಗೂ ಕೂಡ. ಇಲ್ಲಿ ಒಂದು ಬಾವಿ ಇದೆ ಫ್ರೆಂಡ್ಸ್, ಆಲ್ಮೋಸ್ಟ್ ತುಂಬಿಬಿಟ್ಟಿದೆ. ಮೇಲ್ಗಡೆ 1 ಅಡಿ ಮಾತ್ರ ಕಮ್ಮಿ ಇತ್ತು, ಫುಲ್ ತುಂಬಿತ್ತು ಬಾವಿ. ಆಮೆಗಳು ಇತ್ತು. ನೋಡ್ಕೊಂಬಿಟ್ಟು ನಾವು ಹಾಗೆ ಹೊರಡ್ತಾ ಇದ್ವಿ. ಅಂದರೆ ಇದು ಹೋಗಿರೋದು ನಾವು 21 ಮಾರ್ಚು. ಅಂದರೆ ಅವತ್ತೇ ಅಲ್ಲಿ ಅದೇ ಆನ್ ದ ವೇ ನಮಗೆ ಕುರುಗೋಡು ಕೂಡ ಬರುತ್ತೆ. ಅದು ಕೂಡ ಬೆಳ್ಳಾರಿ ಡಿಸ್ಟಿಕಲ್ಲೇ ಬರೋದು. ಸೊ ಇಲ್ಲಿರುವಂಥ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು ನಾವು ಕುರುಗೋಡಿಗೆ ಹೋಗಿದ್ದು. ಕುರುಗೋಡಲ್ಲಿ ನನ್ನ ಹಸ್ಬೆಂಡ್ ರಿಲೇಟಿವ್ಸ್ ಕೂಡ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಾವು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ. ಆನ್ ದ ವೇ ಕುರುಗೋಡು ಕೂಡ ಬರುತ್ತೆ. ಸುಗೂರಿಂದ ಬರುವಾಗ ಕುರುಗೋಡು ಊರು ಕೂಡ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಕೂಡ ಇದೆ, ಕುರುಗೋಡು ದೊಡ್ಡ ಬಸವೇಶ್ವರ ಟೆಂಪಲ್. ಅದಕ್ಕೋಸ್ಕರ ಫಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ನಂತರ ಮನೆಗಳಿಗೆ ರಿಲೇಟಿವ್ಸ್ ಮನೆಗೆ ಹೋಗೋಣ ಅಂತ ನಾವು ಟೆಂಪಲ್ಗೆ ಹೋಗಿದ್ದು. ಇದು ಕುರುಗೋಡು ದೊಡ್ಡ ಬಸವೇಶ್ವರ ಟೆಂಪಲ್ಲು. ಇಲ್ಲಿ ಬಂದ್ಬಿಟ್ಟು ಬಸವಣ್ಣಂದು ವಿಗ್ರಹ ಇದೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಏನಂದರೆ ಹೊಯ್ಸಳ ರಾಜರು ಕಾಲದಲ್ಲಿ ಕಟ್ಟಲಾಗಿದೆ. ಹಾಗೆ ರಾಜ ವಿಷ್ಣುವರ್ಧನ್ರಿಂದ ಈ ದೇವಸ್ಥಾನ ಅಂದರೆ ಈ ಟೆಂಪಲ್ನ ಕಟ್ಟಿಸಲಾಗಿದೆ ಎಂಬ ಪ್ರತೀತಿ ಕೂಡ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಟೆಂಪಲ್. ಅಂದರೆ ಒಳಗೆ ಫುಲ್, ಹೊರಗಡೆ ನಾವು ತುಂಬ ಬಿಸಿಲಿತ್ತು ಆ್ಯಕ್ಚುಲಿ. ಹಾಗಾಗಿ ಒಳಗಡೆ ಬಂದ ತಕ್ಷಣ ಎಷ್ಟು ತಂಪು ಅನಿಸ್ತು ಅಂತಂದರೆ, ಕಂಪ್ಲೀಟಾಗಿ ಕಲ್ಲಿಂದನೇ ಕಟ್ಟಿರೋದು. ತುಂಬ ಚೆನ್ನಾಗಿದೆ. ಇಷ್ಟು ವರ್ಷ ಕೂಡ ಆದರೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ವಿಗ್ರಹ ಬಂದ್ಬಿಟ್ಟು 12 ಅಡಿ ಎತ್ತರ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ದೇವ್ರ ವಿಗ್ರಹ. ನೋಡಿದ ತಕ್ಷಣ ಹಬ್ಬ ಅನಿಸುತ್ತೆ. ಇದು ಮೊಬೈಲಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಅಲ್ಲಿ ನ್ಯಾಚುರಲ್ ಆಗಿ ನಮ್ಮ ಐಸೈಟಿಂದ ನೋಡಿದಾಗ ಎಷ್ಟು ದೊಡ್ಡದಾಗಿದೆ ಅಂದರೆ ಫ್ರೆಂಡ್ಸ್, ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಈ ದೇವಸ್ಥಾನ ಬೆಳ್ಳಾರಿ ಡಿಸ್ಟಿಕ್ನ ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ಒಂದು. ಪ್ರತಿ ವರ್ಷ ಕೂಡ ಇಲ್ಲಿ ಹೋಳಿ ಹುಣ್ಣಿಮೆ ದಿನದಂದು ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ಹಾಗೆ ಅಲ್ಲೊಬ್ರು ವಯಸ್ಸಾಗಿರೋರು ಅಜ್ಜಿ ಕಾಣಿಸ್ತಾ ಇದ್ರಲ್ಲ, ಅವ್ರು ಯಾರು ಅನ್ಕೊಂಡಿದ್ರ ಫ್ರೆಂಡ್ಸ್? ನನ್ನ ದೊಡ್ಡತ್ತೆ, ನಮ್ಮ ಅತ್ತೆಯವರ ಅಕ್ಕ. ಅವ್ರನ್ನೂ ಕೂಡ ನಾವು ಕರ್ಕೊಂಡು ಹೋಗಿದ್ವಿ. ಇಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ದು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ನಾನು ಟೆಂಪಲ್ಗಳನ್ನೇ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಬೇಜಾರು ಮಾಡ್ಕೊಬೇಡಿ.
ಇದು ಫ್ರೆಂಡ್ಸ್, ಇದು ಕೂಡ ಬಳ್ಳಾರಿಯಲ್ಲೇ ಬರೋದು. ಇದು ನಮ್ಮ ಮನೆ ದೇವರು. ನಾವು ವರ್ಷ ಕೂಡ ಮನೆ ದೇವರಿಗೆ ಮಿಸ್ ಮಾಡೋದೇ ಇಲ್ಲ, ಹೋಗೇ ಬರ್ತೀವಿ. ಹಿಂದಿನ ಕಾಲದಿಂದನೂ ಕೂಡ ನಮ್ಮ ಮನೆಯಲ್ಲೆಲ್ಲ ಈ ದೇವರಿಗೆ ನಡ್ಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದರಿಂದ, ಈ ದೇವರಿಂದ ನಮ್ಮ ಮನೆಗೆ ಒಳ್ಳೇದು ಕೂಡ ಆಗಿದೆ. ಅದಕ್ಕೋಸ್ಕರ ನಾವು ವರ್ಷ ಕೂಡ ಮಿಸ್ ಮಾಡೋದೇ ಇಲ್ಲ, ಹೋಗೇ ಬರ್ತೀವಿ. ಇದು ಕೂಡ ಉದ್ಭವ ಮೂರ್ತಿ. ಹೆಂಗೆ ಏನು ಅಂತ ಮುಂದೆ ಹೇಳ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಮುಕ್ತಿದಾಯಕ ಗೌರಿ ಶಿವಗೆ ಜ್ಯೋತಿ ಬೆಳಗಿರಿ ಶಿವ ಶಂಕರಗೆ ಜ್ಯೋತಿ ಬೆಳಗಿರಿ ಶಿವ ಬಸವೇಶಗೆ ಆತಿಯಿಂದಲೇ ಜ್ಯೋತಿಯು ಬೆಳಗಿ ಮೂರ್ತಿದಾಯಕ ನಮ್ ಪಾರ್ವತಿ ಶಿವರ ಮಹಾದೇವ್. ಓಂ ಶ್ರೀ ವಿಘ್ನೇಶ್ವರ ಮಹಾರಾಜ್ ಕೂ ಜೈ. ಓಂ ನೀಲಕಂಠೇಶ್ವರ ಮಹಾರಾಜ್ ಕೂ ಜೈ. ಓಂ ಕುರುಗುಡ ದುರ್ಗೇಶ್ವರ ಮಹಾರಾಜ್ ಕೂ ಜೈ. ಓಂ ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ಮಾತಾ ಕೂ ಜೈ. ಓಂ ಶ್ರೀ ಜಲಮಲ್ಲಿಕಾರ್ಜುನ ಬ್ರಹ್ಮಮ್ಮ ಮಾತಾ ಕೂ ಜೈ. ಓಂ ಶ್ರೀ ಗುರು ಏಕಾದಶ ಮಹಾರಾಜ್ ಕೂ ಜೈ. ಓಂ ಶ್ರೀ ಅಗ್ರವಿಶ್ವೇಶ್ವರ ಮಹಾರಾಜ್ ಕೂ ಜೈ. ಜೈ ಮಂಗಂ ಜೈ ನಮ್ ಪಾರ್ವತಿ ಮಹಾದೇವ್. ಹಿಂದಿನ ಕಾಲದಲ್ಲಿ ದೇವರಿಗೆ ಬಿಟ್ಟ ಗೂಳಿಯು ರೈತರ ಹೊಲದಲ್ಲಿ ಮೇಯುವಾಗ ಹೊಲದ ಮಾಲೀಕ ಇದಕ್ಕೆ ಬಂದೂಕಿನಿಂದ ಶೂಟ್ ಮಾಡಿದಾಗ ಈ ಅಗರಿ ಸ್ಥಳದಲ್ಲಿ ಬಂದು ಕೊನೆ ಉಸಿರು ಎಳೆದಿದೆ. ಇದೇ ಸ್ಥಳದಲ್ಲಿ ಬಸವಣ್ಣ ವಿಗ್ರಹ ಮೂಡಿ ಬಂದಿದೆ ಎಂಬ ವಾಡಿಕೆ ಇದೆ. ಅಂದಿನಿಂದ ಸಾವಿರಾರು ಭಕ್ತರು ಈ ಹಗರಿ ಬಸವೇಶ್ವರನಿಗೆ ನಡೆದುಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಹಾಗೆ ನಾವು ಕೂಡ ವರ್ಷ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇದು ಬಂದುಬಿಟ್ಟು ಫ್ರೆಂಡ್ಸ್ ಆಫ್ಟರ್ ಅಂದರೆ ಸಂಡೇ ರಿಟರ್ನ್ ಆಗ್ತಿರೋದು ನಮ್ಮೂರಿಗೆ. ಇದು ಹುಬ್ಳಿ ಪುಣೆ ಬಾಂಬೆ ರೋಡ್ಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಹಾಗೆ ಹೋಗ್ತಾ ಇದ್ದಿದ್ದು. ಫೈನಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಖುಷಿಯಾಗಿ ಹಬ್ಬ ಮಾಡಿಕೊಂಡು ನಮ್ಮ ಊರಿಗೆ ಬರ್ತಾ ಇರೋದು. ಆನ್ ದ ವೇ ಹೊಸಪೇಟೆ ಡ್ಯಾಮ್ ಕೂಡ ಕಾಣಿಸ್ತು, ಹಾಗಾಗಿ ಇಳಿದ್ಬಿಟ್ಟು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಗೆ ಹೊರಟಿದ್ದು. ಮನೆಗೆ ತಲುಪಿದ ತಕ್ಷಣ ಫೈನ್ ಡಸ್ಟ್ ಎಲ್ಲ ಇತ್ತು. ಕ್ಲೀನ್ ಮಾಡೇ ಹೋಗಿದ್ದೆ, ಆದರೂ ಕೂಡ ಸಮಾಧಾನ ಆಗಲಿಲ್ಲ. ಹಾಗೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ನನಗೂ ಕೂಡ ತುಂಬ ಹೀಟ್ ಆಗಿತ್ತು, ಹಾಗಾಗಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿಕೊಂಡೆ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಟ್ರಾವೆಲಿಂಗ್ ವ್ಲಾಗ್. ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಖುಷಿಯಾಗಿರಿ, ಚೆನ್ನಾಗಿರಿ. ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಬಾಯ್ ಆಲ್.